ಸಮ್ಮುಖದಲ್ಲೇ ವೀರಪ್ಪ ಮೊಯ್ಲಿ ಅವರು ಡಿಕೆ ಶಿವರು ಸಿಎಂ ಆಗೋದನ್ನ ಯಾರಿಂದ ತಪ್ಪಿಸಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಏನ್ ಸೂಚಿಸುತ್ತೆ ಇದು ಕಾಂಗ್ರೆಸ್? ನಾನು ಕೂಡ ನೋಡಿದೆ ವೀರಪ್ಪ ಮೊಯ್ಲಿ ಅವರ ಅಬ್ಬರದ ಭಾಷಣ. ಅವರು ಅಬ್ಬರದ ಭಾಷಣ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದನ್ನ ಯಾರ ಕೈಲೂ ತಪ್ಪಿಸ್ಕೊಳಕ್ಕಾಗಲ್ಲ, ಅವ್ರು ಹೀಗೆ ಆಗ್ತಾರೆ ಅಂತ ಹೇಳಿದಾಗ ಅವರ ಡಿ.ಕೆ. ಶಿವಕುಮಾರ್ ಮುಖದಲ್ಲಿ ಹಾಲಿನ ಹೊಳೆಯೋ ಜೇನಿನ ಹೊಳೆಯೋ ಇಷ್ಟು ಗಡ್ಡೆ ಬರದಂಗ ವೀರಪ್ಪ ಮೊಯ್ಲಿ ಯಾವಾಗ ಹೇಳಿದ್ದಿಲ್ಲ. ಮತ್ತೆ ವೀರಪ್ಪ ಮೊಯ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಕಾಂಗ್ರೆಸ್ಸಿನ ಸಚಿವರಾಗಿದ್ದವರು, ಕೇಂದ್ರದ CWC ಯಾವ್ದೋ ಇದೈತಲ್ಲ CWC ಅದರ ಮೆಂಬರ್ ಅವರು. ಅವ್ರಿಗೆ ಈ ಒಪ್ಪಂದದ ಜಾಡುಗಳೆಲ್ಲ ಗೊತ್ತಿದೆ. ಅವ್ರಿಗೆ ಏನು ಒಪ್ಪಂದ ಆಗಿದೆ, 2.5 ವರ್ಷ ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಧೈರ್ಯವಾಗಿ ಹೇಳಿದ್ದಾರೆ. ಈ ಸಿದ್ದರಾಮಯ್ಯನವ್ರು ಇಲ್ಲಿ ಕೂತ್ಕೊಂಡು ಮನೆಗೆ ಕೂತ್ಕೊಂಡು ನಾನೇ ಅಂತಾರೆ. ಅವರು ಕಾಂಗ್ರೆಸ್ ಅವ್ರ ಪಾರ್ಟಿ ಅವರು ದಿನ ಇವತ್ತೂ ಅಷ್ಟೇ ದಾವಣಗೆರೆ ಒಬ್ಬ ಶಾಸಕ ಹೇಳಿದ್ದಾರೆ, ಯಾರು ತಪ್ಸಕ್ಕಾಗಲ್ಲ. ನಾನೇನು ಡೇಟ್ ಕೊಟ್ಟಿದ್ದೀನಿ, ನವೆಂಬರ್ ನಾನು ಡೇಟ್ ಕೊಟ್ಟಿದ್ದೀನಿ. ನಂದು ಹೇಳಿದಾಗ ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರು, ಏನ್ ಅಶೋಕ್ ಅವ್ರ ಜಾತಕ ಹೇಳ್ತಾರ, ಅವ್ರ ಹತ್ರನೇ ಓದ್ತೀನಿ ಅಂದ್ರು. ಸಿದ್ದರಾಮಯ್ಯನವ್ರು ಹೇಳಿದ್ರು ಏನ್ ಈ ಜಾತಕಗಳೆಲ್ಲ ನಡೆಯಲ್ಲ ಅಂತ. ನಮ್ ಜಾತಕ ನಡೆಯಲ್ಲ, ಓಕೆ ರೀ, ನಿಮ್ ಜಾತಕಗಳು ಹೇಳಿ. ಕಾಂಗ್ರೆಸ್ ಜಾತಕನೇ ಹೇಳ್ತಾ ಇದೆಯಲ್ಲ ಈಗ. ಅವ್ರ ಹತ್ರ ಇರೋ ಜಾತಕ ಗುರುಬಲ ಚಂದಾಗಿದೆ, ಅದೇನೋ ಶನಿ ಪವರ್ಫುಲ್ ನೋಡ್ದೆ ಯಾವ್ದೋ ಒಂದು ಚಾನಲ್ ಅಲ್ಲಿ, ಗುರುಬಲ ಶನಿ ಬಲ ಎಲ್ಲ ಚಂದಾಗಿದೆ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯನವ್ರಿಗೆ ಬೇರೆ ಕಾಲು ನೋವು ಬೇರೆ ಶುರುವಾಗಿದೆ. ನನ್ಗೆ ಅರ್ಥ ಆಗ್ತಾ ಇಲ್ಲ ಏನು ಒಂದಕ್ಕೊಂದು. ಈ ಕೋಡಿಮಠ ಸ್ವಾಮೀಜಿ ಬೇರೆ ಇವತ್ತು ಹೇಳಿದ್ದಾರೆ, ಅವರು ಏನೋ ಹಂಗೆ ಕೊಡಲ್ಲ ಸಿದ್ದರಾಮಯ್ಯನವರು, ಈಸಿಯಾಗಿ ಕೊಡಲ್ಲ ಅಂತ ಕೋಡಿಮಠದ ಸ್ವಾಮೀಜಿ ಹೇಳಿದ್ದಾರೆ. ಎಲ್ಲರೂ ಕೋಡಿಮಠದ ನಂಬ್ತಾರೆ. ಇಂದಿರಾ ಗಾಂಧಿ ಅವರು ಕೋಡಿಮಠಕ್ಕೆ ಹೋಗಿದ್ರು ಹಿಂದೆ, ನಂಬ್ತಾರೆ. ಅಂದ್ರೆ ನಾನು ಹೇಳಿದ್ ನಿಜ ಆಯ್ತಲ್ಲ, ಯಾವಾಗ ಒತ್ ಕಿತ್ಕಂತೀಯಪ್ಪ ಅಂತ ಕೇಳದ್ನಲ್ಲ. ಕೋಡಿಮಠ ಹೇಳಿರೋದಕ್ಕೂ ನಾನು ಹೇಳಿರೋದಕ್ಕೂ ಟ್ಯಾಲಿ ಆಗ್ತಾ ಇದೆ. ವೀರಪ್ಪ ಮೊಯ್ಲಿ ಅವರು ಹೇಳಿರೋದಕ್ಕೂ ನಾನು ಹೇಳಿರೋದಕ್ಕೂ ಟ್ಯಾಲಿ ಆಗ್ತಾ ಇದೆ. ಅಲ್ಲಿಗೆ ಸಿದ್ದರಾಮಯ್ಯ ಅವ್ರ ಲಾಸ್ಟ್ ಬಜೆಟ್ ಅನ್ಸುತ್ತೆ ಸರ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಕರೆಕ್ಟಾ? ಸಾಲ ಮಾಡೋಕ ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಅವ್ರದೊಂದು ರೆಕಾರ್ಡ್ ಇದೆ. ನಾನು ಹೈಯೆಸ್ಟ್ ಸಾಲ ಮಾಡಿ ಡಿ.ಕೆ.ಗೆ ಅಲ್ಲಿ ಸರ್ಕಾರ ನಡ್ಸಕ್ 10 ಪೈಸಾ ದುಡ್ಡಿರ್ಬಾರ್ದು, ದುಡ್ಡಿರ್ಬಾರ್ದು. ಹಂಗ್ ಮಾಡಿ ಡಿ.ಕೆ.ನೇ ನನಗೆ ಬೇಡಪ್ಪ ಮುಖ್ಯಮಂತ್ರಿ ಅಂತ ಹೇಳ್ಬೇಕು. ಹಂಗ್ ಮಾಡಿ ಹೋಗ್ತಾರೆ ಅವ್ರು. ಕಾಂಗ್ರೆಸ್ ಒಂದ್ ರೀತಿ 2 ವರ್ಷದಿಂದ ಒಂದಿನ ಆದ್ರೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ 5 ವರ್ಷ ನಾನು ಮುಖ್ಯಮಂತ್ರಿ ಅಂತ ಯಾವತ್ತೂ ಆಗ್ಲೇ ಇಲ್ಲ. ಪ್ರತಿ ಬಾರಿನೂ ಕೂಡ ಸಿದ್ದರಾಮಯ್ಯ ಇರಲ್ಲ ಅಂತ 2 ವರ್ಷದಿಂದ ನೋಡಿದೆ. ಆಡಳಿತ ಪೂರ್ತಿ ಕುಸ್ತೋಗಿದೆ, ಆಡಳಿತ ಪೂರ್ತಿನೇ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಪದವಿನೇ ಸ್ಟೇಬಲ್ ಇಲ್ಲ ಅಂದ್ಮೇಲೆ ಜನ ಹೆಂಗ್ ನಂಬಿಕೆ ಕೊಡ್ತಾರೆ? ಅದರಿಂದಾನೇ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂತದ್ದು, ಅಭಿವೃದ್ಧಿ ಕಾರ್ಯ ಎಲ್ಲ ಇವೆಲ್ಲ ಈ ಎಪಿಸೋಡ್ ಇಂದಾನೆ. ಸಿದ್ದರಾಮಯ್ಯ ಇರ್ತಾರೋ ಹೋಗ್ತಾರೋ ಇಷ್ಟೇ. ಇವತ್ತಿನ 2 ವರ್ಷದಲ್ಲಿ ಏನ್ ಸಾಧನೆ ಸಿದ್ಧ ಅಂತ ಕಾಂಗ್ರೆಸ್ಸಿನ ಸಾಧನೆ, ಈ ಸರ್ಕಾರದ ಸಾಧನೆ ಏನು ಅಂತ ನಂಬರ್ 1 ಈ ಸಿದ್ದರಾಮಯ್ಯ ಇರ್ತಾರೋ ಹೋಗ್ತಾರೋ ಇದೇ ಚರ್ಚೆ ಬಿಟ್ರೆ ಬೇರೆ ಏನು ಚರ್ಚೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.